ಮೈಸೆಲ್ಫ್ ಪಾರ್ವತಿ ಮ್ಯಾಮ್. ನಾ UPSC ಆಸ್ಪಿರೆಂಟ್ ರೀ ಮ್ಯಾಮ್. UPSC ಎಕ್ಸಾಮ್ಗೆ ಪ್ರಿಪೇರ್ ಆಗತ್ತೀನ್ರಿ. ಲಾಸ್ಟ್ ಇಯರ್ ಅಂದ್ರೆ ಮಾರ್ಚ್ 3rd ಬ್ಯಾಚ್ ರೀ ಮ್ಯಾಮ್. ಇನ್ಸೈಟ್ ಒಳಗ ಕೋಚಿಂಗ್ ತಗೋತೇನ್ರಿ ಮ್ಯಾಮ್. ಈಗ ಇನ್ 1 ಮಂತ್ ಆದ್ರೆ ಕೋಚಿಂಗ್ ಮುಗೀತ್ರಿ ಮ್ಯಾಮ್. ಅದಕ್ಕೆ ಈಗ ಸೆಲ್ಫ್ ಪ್ರಿಪೇರ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕ್ರಿ ಮ್ಯಾಮ್. ಬಟ್ ಈ ಟೆಕ್ನಿಕ್ಸ್ ಕನ್ಸಿಸ್ಟೆಂಟ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಗ್ಯಾರಂಟಿ ಕ್ಲಿಯರ್ ಮಾಡ್ಬೋದು ನಾನು ಅಂತ ಹೇಳಿ ಒಂದ್ ಭರವಸೆ ಮೂಡೈತ್ರಿ ಮ್ಯಾಮ್. ನಿಮ್ಗೆ ಇಷ್ಟ ಹೇಳ್ಬೋದು. ಥ್ಯಾಂಕ್ಸ್ ಅ ಲಾಟ್ ರೀ ಮ್ಯಾಮ್. ಈಗ ಈ ಟೆಕ್ನಿಕ್ಸ್ ಏನ್ ಇರ್ತಲ್ರಿ ಮ್ಯಾಮ್, ನಂಗೆ ಮುಂಚೆ ಗೊತ್ತಿದ್ದಿರ್ಲಿಲ್ರಿ ಮ್ಯಾಮ್. ಸೊ ಇವಾಗ ಏನಂದ್ರ ಇವ್ ಇಂಪ್ಲಿಮೆಂಟ್ ಮಾಡಿ ಸ್ಟಡಿ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಕೈತೆ ಅಂತ ಹೇಳ್ಬೋದ್ರಿ ಮ್ಯಾಮ್. ಅಂದ್ರೆ ನೀವ್ ಹೇಳ್ಕೊಟ್ಟ ಟೆಕ್ನಿಕ್ಸ್ ಒಳಗ್ ನಾ ಇಷ್ಟು ಒಂದ್ ಲಿಸ್ಟ್ ಮಾಡಿ ನೋಡಿದ್ರ 19 ಟೆಕ್ನಿಕ್ಸ್ ನಂಗ ತುಂಬಾ ಹೆಲ್ಪ್ಫುಲ್ ಅನ್ಸಿದ್ರಿ ಮ್ಯಾಮ್. ನಾ ಲಿಸ್ಟ್ ಮಾಡ್ಕೊಂಡಿದ್ದೆ ರೀ ಮ್ಯಾಮ್. That's ನೆಕ್ಸ್ಟ್ great. ಮತ್ತೊಳ್ಳೆ ಅದಕ್ಕ ಸಪೋರ್ಟಿವ್ ಅಂದ್ರೆ ಈಗ ಸ್ಟಡಿ ಯಾವ ರೀತಿ ಮಾಡ್ಬೇಕ ಅನ್ನೋದಕ್ಕ ಸಪೋರ್ಟಿವ್ ಆಗಿ ನೀವ್ ಹೇಳಿದ ಟೆಕ್ನಿಕ್ಸ್ ಅವು 14 ಅದಾವ್ರಿ ಮ್ಯಾಮ್. ಇವು ಕೂಡ ನಂಗ ತುಂಬಾ ಹೆಲ್ಪ್ ಆದ್ರಿ ಮ್ಯಾಮ್. ಮೊನ್ನೆ ನೀವ್ ಹೇಳಿದ್ರಲ್ರಿ ಮ್ಯಾಮ್ 20 ಮಿನಿಟ್ಸ್ ಫಸ್ಟ್ ಲರ್ನಿಂಗ್, 10 ಮಿನಿಟ್ಸ್ ಡೌನ್ ಟೈಮ್, 10 ಮಿನಿಟ್ಸ್ ಅದಂತೂ ತುಂಬಾ ಹೆಲ್ಪ್ ಆಗೇತ್ರಿ ಮ್ಯಾಮ್. ನಾ ಇಂಪ್ಲಿಮೆಂಟ್ ಮಾಡಿ ನೋಡ್ದೆ ರೀ ನಿಮ್ದ. ಅದೇ ರೀತಿಯಾಗಿ ಈಗ್ರಿ ಮ್ಯಾಮ್ ನಮ್ಗ್ ಅವತ್ ನಿಮ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ನಲ್ರಿ ಮ್ಯಾಮ್ ನಾವು ಅವಿಷ್ಟು ಅಂತ ಹೇಳಿ. ಫಸ್ಟ್ ಅವು ಕಾನ್ಸೆಪ್ಟ್ ಇದ್ದು ರೀ ಮ್ಯಾಮ್ 60. ನೆಕ್ಸ್ಟ್ ಆರ್ಟಿಕಲ್ಸ್ ಎಲ್ಲಿಂದ ಎಲ್ಲಿವರೆಗೂ ಅಂತ ಹಿಂಗಿತ್ರಿ ಮ್ಯಾಮ್. ಅದ ನಾ ಪ್ರೀವಿಯಸ್ ಟೈಮ್ ಅದನ್ನ ಪರ್ಫೆಕ್ಟ್ ಮಾಡಕ್ ಹೋದಾಗ ನನಗ್ ಆಗಿರ್ಕೇನೆ ಇಲ್ರಿ ಮ್ಯಾಮ್. ಅದು ಒಂದ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳಕ್ ಆಗಿರ್ಲಿಲ್ಲ. ಸ್ಟಾರ್ಟಿಂಗ್ 10 ಅಷ್ಟೇ ಬರ್ತಿದ್ದು ರೀ ಮ್ಯಾಮ್ ಅವ. ಆದ್ರ ಅವ್ ಇಷ್ಟು 60 ಇದ್ವು ಅಲ್ರಿ ಮ್ಯಾಮ್. ಅವ್ ನಾವ್ ಈಸಿಯಾಗೆ ಬರಿಬೇಕಾದ್ರ ಸೀರಿಯಲ್ ವೈಸ್ ಅನ್ನು ಬರಿಬೋದ್ರಿ ಮತ್ತ ಅವ್ನ್ ಮುಂದ್ ಮೆನ್ಷನ್ ಮಾಡ್ಬೋದ್ರಿ ಮ್ಯಾಮ್. ಬಟ್ ನಡ್ಕಿನು ಪಿಕ್ ಮಾಡಿ ನಾ ಇನ್ನು ಮೆಮೊರೈಸ್ ಮಾಡ್ಬೇಕ್ರಿ ಮ್ಯಾಮ್ ಅದನ್ನ. ಈ ರೀತಿ ತುಂಬಾ ಹೆಲ್ಪ್ ಆಕೈತ್ರಿ ಮ್ಯಾಮ್. ಮತ್ತೆ ಮೆಮೊರಿ ಪ್ಯಾಲೇಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತ್ರಿ. ಮತ್ ಎಲ್ಲಾಕ್ಕಿಂತ ಹೆಲ್ಪ್ಫುಲ್ ಅಂದ್ರಿ ಮ್ಯಾಮ್ ನಾವೀಗ ನಮ್ದು ಸಬ್ಜೆಕ್ಟ್ ಆಗಿರ್ಲಿ ಯಾವ್ದೋ ಸಬ್ಜೆಕ್ಟ್ ಆಗಿರ್ಲಿ ಓದ್ಬೇಕಂದ್ರ ರೀಡಿಂಗ್ ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್ ರೀ ಮ್ಯಾಮ್. ಅದನ್ನ ಹೆಂಗಂತ ನೀವ್ ಹೇಳ್ಕೊಟ್ರಲ್ರಿ ಮ್ಯಾಮ್, ಅದು ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತ್ರಿ ಮ್ಯಾಮ್. ನಿಜವಾಗ್ಲೂ ಥ್ಯಾಂಕ್ಸ್ ಅ ಲಾಟ್ ರೀ ಮ್ಯಾಮ್.